ಫಂಕ್ಷನ್ ಇತ್ತು. ಫಂಕ್ಷನ್ ಮುಗಿಸ್ಕೊಂಡು ಕನಕಪುರ ಹತ್ರ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಬ್ಬಾಳು ಹತ್ರ ಇದೆ ಇದು. ಕನಕಪುರದಿಂದ ಒಂದು 19 ಕಿಲೋಮೀಟರ್ಸ್ ಏನೋ ಇರ್ಬೋದು ಅನ್ಕೋತೀನಿ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಅಷ್ಟೇ. ಹಾರ್ಡ್ಲಿ 20 ಕಿಲೋಮೀಟರ್ಸ್ ಕನಕಪುರ ಇದರಿಂದ. ಸೊ ಅದಕ್ಕೆ ಇಲ್ಲಿ ಹೆಂಗಿದ್ರು ಬಂದಿದ್ವಲ್ಲ, ಹತ್ರ ಇದೆ ಟೆಂಪಲ್, ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಫಂಕ್ಷನ್ ಮೇಲೆ ಫಂಕ್ಷನ್, ಫಂಕ್ಷನ್ ಮೇಲೆ ಫಂಕ್ಷನ್, ಎಲ್ಲ ನಾನ್ ವೆಜ್ ಊಟ ಇರ್ಬೇಕು ಅನ್ಸುತ್ತೆ. ಅದಕ್ಕೆ ಅದ್ರ ಮೇಲೆ ಬಂದ್ಬಿಡು ಭೂಮಿ ನನ್ನ ಮಗನೇ. ಅನ್ನ ಸಾರು ಹಾಕಿದ್ರೆ ಬರಲ್ಲ. ಹೌದು, ಅದು ಭಾನುವಾರ. ಆ ಯಪ್ಪ ಹೋಗ್ತಾ ಇರ್ಲಿಲ್ವಾ ಮಧ್ಯ ರೋಡಲ್ಲಿ? ಅದೇ ಎಲ್ಲ ಫುಲ್ ಟೈಟ್ ಆಗಿ 5 ಹೆಜ್ಜೆ ತಕ್ಷಣ ಎರಡೆಲ್ಲ ಎಕೋ ಆಗ್ತಾ ಇದೆ. ಗ್ರೀನರಿ ಇದೆ. ಆ್ಯಕ್ಚುಲಿ ಕಬ್ಬಾಳಮ್ಮ ಟೆಂಪಲ್ಗೆ 2 ರೂಟ್ ಇದೆ. ಒಂದು ಬ್ಯಾಂಗ್ಳೂರು ಮೈಸೂರು ಹೈವೇ ತೊಗೊಂಡ್ರೆ ಚನ್ನಪಟ್ಟಣದಿಂದ ಬರ್ಬೋದು, 81 ಕಿಲೋಮೀಟರ್ಸ್ ಆಗುತ್ತೆ. ಇನ್ನೊಂದು ಬ್ಯಾಂಗ್ಳೂರು ಟು ಕನಕಪುರ ಅಂದರೆ ನಿಮಗೆ 83 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವೀಗ ರೀಚ್ ಆಗಿದ್ದೀವಿ ಕಬ್ಬಾಳುಗೆ. ಸೊ ಇದೇ ಕಬ್ಬಾಳಮ್ಮ ಟೆಂಪಲ್ಲು, ಬನ್ನಿ ದರ್ಶನ ತಗೊಳ್ಳೋಣ ದೇವಿದು. ಅಪ್ಪ, ಕಬ್ಬಾಳಮ್ಮನ ದರ್ಶನ ಪಡೆಯೋಣ ಅಂತ ಬಂದರೆ ಜನ ಸಾಗರ. ಸೊ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆಗಿ ಕ್ಯೂ ಅಲ್ಲಿ ನಿಂತಿದ್ದೀನಿ, ತೋರಿಸ್ತೀನಿ. ಫುಲ್ ರಶ್ ಇದೆ, ಸಂಡೇಸ್ ಯಾರು ಬರಬೇಡಿ ಜಾಸ್ತಿ. ಆಮೇಲೆ ಬಸ್ಸಲ್ಲಿ ಬರೋರು ಎದುರುಗಡೆಗೆ ದೇವಸ್ಥಾನದ ಆಪೋಸಿಟೇ ಬಸ್ ಇದೆ, ಆರಾಮಾಗಿ ಬಸ್ಸಲ್ಲಿ ಬರ್ಬೋದು. ಕೇಳಿಸುತ್ತಾ ಈ ಸೌಂಡಲ್ಲಿ? ಗೊತ್ತಿಲ್ಲ, ಎಲ್ಲ ಕೇಳಿಸುತ್ತೆ. ಇದು 1 ಅವರ್ ಕ್ಯೂ ಅಂತ. ಇನ್ನು ಇದು ಸ್ಪೆಷಲ್ ಎಂಟ್ರಿ, ಅದಕ್ಕೆ 1 ಅವರಲ್ಲಿ ಆಗುತ್ತಾ 2 ಅವರ್ಗೆ ಆಗುತ್ತಾ ಹೇಳ್ತೀನಿ ಆಮೇಲೆ. ಸೊ ಫೈನಲಿ ಹಾಫ್ ಆನ್ ಅವರ್ ಆದಮೇಲೆ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇನ್ನೂ ಒಳಗಡೆ ಕ್ಯೂ ಇದೆ, ಇನ್ನು ಆಚೆ ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತ ಅದು ಗೊತ್ತಿಲ್ಲ. ಇವರು ದಯವಿಟ್ಟು ಭಾನುವಾರ 4 ಗಂಟೆ ಮೇಲೆ ಬನ್ನಿ, ಬೆಳಗ್ಗೆ ಎಲ್ಲ ಬರಬೇಡಿ, ಸಿಕ್ಕಾಪಟ್ಟೆ ಏನೋ ರಶ್ ಇರುತ್ತೆ. ಅದು ಸ್ಪೆಷಲ್ ಇದ್ರಲ್ಲಿ ಹೋಗಿ ನಮಗೆ ಸ್ಪೆಷಲ್ ದರ್ಶನಕ್ಕೆ ಹೋಗೇನೆ ರಶ್ಶು. ಇವಾಗೆಲ್ಲ ಖಾಲಿ ಇದೆ. ಇವಾಗ ನಮ್ಮ ಪಯಣ ಕಾರ್ ಪಾರ್ಕಿಂಗ್ ಕಡೆಗೆ. ಫಸ್ಟ್ ಕಾರ್ಗೆ ಹೋಗಿ AC ಹಾಕ್ಬಿಟ್ರೆ, ನಾನು ನನ್ನ ಅವಸ್ಥೆನೋ ಸಿಲ್ಕ್ ಸ್ಯಾರಿ ಹಾಕ್ಬಿಟ್ಟು ಬೇಡ. ಏನು ನೋಡಿ ಯಾರಿದ್ದಾರೆ ಅಂತ ತೋರಿಸ್ತೀನಿ. ಬಾಸ್ ಅವರ ಜೊತೆಯಲ್ಲಿ ಇದ್ದವರು ಚಲಪತಿ ಅಂತ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದೀರ. ಸೊ ಇವ್ರನ್ನ ಇಲ್ಲಿ ನೋಡಿದ್ವಿ. ಜಸ್ಟ್ ನಮ್ಮ ಯಶವಂತ್ ಫುಲ್ ಪಕ್ಕಾ ಅಭಿಮಾನಿ ಬಾಸ್ಗೆ. ಒಳ್ಳೇದು ಮಾಡಲಿ ಅಮ್ಮ, ಕಬ್ಬಾಳಮ್ಮನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ, ನಿಮ್ಮ ಕುಟುಂಬದ ಮೇಲೆ ಇರಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೇರೆ ಕೆಲಸ ಇಲ್ಲ. ಇದೇನೋ ಇಲ್ಲಿ ಏನು ಕೊಡಿಸ್ತೀಯಪ್ಪ? ಜಾತ್ರೆ ಗ್ಲಾಸಾ? ಯಾವುದೋ ಬೇರೆ ಬ್ರ್ಯಾಂಡೆಡ್ ಕೊಡಿಸೋ ಥರ. ಯಶ್ವ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ನಾನೇ ಸ್ಪಾನ್ಸರ್ ಅದಕ್ಕೀಗ. ಚೆನ್ನಾಗಿದೆಯಾ ಇದು? ಓ ಸಖತ್ತಾಗಿದ್ಯಾ. ಕಮ್ದು ವ್ಯಾಪಾರ ಮಾಡ್ತೀರಿ? ಹೌದಾ? ಬನ್ನಿ. ಬೇಡ ಬನ್ರಿ ರೀ. ಬಾಯಲ್ಲಿ ಮಾತ್ರ ಹೇಳ್ತೀಯ ಕೊಡಿಸ್ತೀನಿ ಎಲ್ಲ ಅಂತ. ಸೀರಿಯಸ್ ಬಂತು ಅಂದ್ರೆ ಏನು? ಕಬ್ಬಾಳಮ್ಮ ಇಂದ ನೆಕ್ಸ್ಟ್ ಬೆಟ್ಟದ ಸಿದ್ದೇಶ್ವರ ಅಂತ. ಬಿಡಮ್ಮ ಮಾತಾಡೋಣ, ನಾವು ಮಾತಾಡೋಕ್ಕೆ ಬಿಡಲ್ಲ. ಇವಳು ಕಾರಲ್ಲಿ ಇವಳೇ ಮಾತಾಡ್ತಿರ್ತಾರೆ. ಇವಾಗ ಇಲ್ಲಿಂದ ನೆಕ್ಸ್ಟು ಬೆಟ್ಟದ ಸಿದ್ದೇಶ್ವರಾಗಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈಗ, ಇನ್ಸ್ಟಾ ಅಲ್ಲಿ ಯೂಟ್ಯೂಬಲ್ಲೆಲ್ಲ ಸ್ವಲ್ಪ